ಇವತ್ತು ಬಿಡುಗಡೆ ಆಗ್ತಿದೆ. ಲಿರಿಕಲ್ ಸಾಂಗ್ ಅನ್ನ ಬಿಡುಗಡೆ ಮಾಡೋದಕ್ಕೆ ನಾನು ಗಣ್ಯರನ್ನ ಮತ್ತು ಅತಿಥಿಗಳನ್ನ ಆಹ್ವಾನಿಸ್ತೇನೆ. ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಯುತ ಎಸ್.ಎ. ಚಿನ್ನೇಗೌಡರು ಹಾಗೂ ಶ್ರೀಯುತ ಎಸ್.ಎ. ಗೋವಿಂದರಾಜ್ ಅವರು ಲಿರಿಕಲ್ ಸಾಂಗ್ ಬಿಡುಗಡೆಗೆ ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಮೊದಲಿಗೆ ಥ್ಯಾಂಕ್ ಯು. ನಮ್ಮ ಚಪ್ಪಾಳೆ ಮುಖೇನ ನಾವು ಕೂಡ ಆ ಸಾಂಗಿಗೆ ಆಲ್ ದ ಬೆಸ್ಟ್ ಹೇಳೋಣ. ಹಾಗೂ ತುಂಬಾ ಕ್ರಿಯೇಟಿವ್ ಆದಂತಹ ವ್ಯಕ್ತಿ ಹಾಗೂ ಬಿಲ್ಲುಗಾರಿಕೆಯಲ್ಲಿ ಆತ ತುಂಬಾ ಶ್ರೀಯುತ ಗಣೇಶ್ ಹಾಗೂ ಬಾಮಾರೀಶ್ವರ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಕನ್ನಡದಲ್ಲಿ ಯುವ ಸರ್ಕಾರ, ತಮಿಳು ಹಾಗೂ ಹಿಂದಿಯಲ್ಲಿ ಯುವನ್ ರಾಬಿಹುಡ್ ಈ ಹೆಸರಿನಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. ಲಿರಿಕಲ್ ಸಾಂಗ್ ಅನ್ನ ಬಿಡುಗಡೆ ಮಾಡಿದಂತಹ ಸೋದರರು ಶ್ರೀಯುತ ಎಸ್.ಎ. ಚಿನ್ನೇಗೌಡರು ಹಾಗೂ ಗೋವಿಂದರಾಜ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಗೋವಿಂದ್ ಸರ್ ಸ್ವಲ್ಪ ಮುಂದೆ ಸರ್ ಹಂಗೆ ನಿಂತ್ಕೊಳ್ಳಿ ಸರ್. ಸರ್ ಬನ್ನಿ ಪ್ರೊಡ್ಯೂಸರ್ ಸರ್. ಸರ್ ಸಂತೋಷ್ ಡೈರೆಕ್ಟ್ರೇ ಸಂತೋಷ್. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸಂಬಂಧಿ ನಿರ್ದೇಶಕರು ಸಂತೋಷ್ ಕುಮಾರ್, ಆ ಕುಟುಂಬದ ಹಿರಿಯರನ್ನ ಈ ವೇದಿಕೆಗೆ ಕರೆತರಲಾಗಿದೆ. ಅವರಿಂದ ಇಲ್ಲಿ ಲಿರಿಕಲ್ ಸಾಂಗ್ ಅನ್ನ ಬಿಡುಗಡೆಗೊಳಿಸಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ಸಿನಿಮಾ ಮೇಲೆ ಹಾಗೂ ಕಲಾ ತಂಡದ ಮೇಲೆ ಇರಲಿ ಅಂತ ಆಶಿಸ್ತೇವೆ. ಧನ್ಯವಾದಗಳು. ಲಾಂಚ್ ಆಗಲಿದೆ. ಇದನ್ನ ಬಾಮಾ ಹರೀಶ್ ಅವರು, ಗಣೇಶ್ ಅವರು ಹಾಗೂ ತುಂಬಾ ಒತ್ತಾಯದ ಮೇರೆಗೆ ಮಾಧವಿ ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಮೂವರು ಟೀಸರ್ ಲಾಂಚ್ ಬಿಡುಗಡೆ ಮಾಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಫಾರ್ ಟೀಸರ್ ಯುವ ಸರ್ಕಾರ 100 days ಓಡಲಿ ಅಂತ ಕೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಗುಡ್ ಲಕ್. ಸಂತೋಷ. ಟೀಸರ್ ಬಿಡುಗಡೆಗೆ ನಮ್ಮನ್ನು ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇಂತಾನೆ ಟೀಸರ್ ನೋಡಿದ್ವಿ, ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರದ ನಿರ್ದೇಶಕ ಯಾರಲ್ಲ, ನನ್ನ ತಂಗಿ ಮಗನೇ. ಇಂತಾನೆ ನಮ್ಮ ಶಿವಣ್ಣ ಹೇಳಿದ್ರು, ನಮ್ಮ ತಾಯಿ ತಂಗಿ ಮಗ ಅಂದರೆ ನನ್ನ ತಂಗಿ ಮಗ. ಅವನ ಕೆಲಸಕ್ಕೆ ನನಗೆ ಮೆಚ್ಚುಗೆ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಚಿತ್ರದ ನಾಯಕ ನಟ ಸಂತೋಷ್ ಅವರು ಡೈರೆಕ್ಟ್ರು ಮತ್ತು ವೀರೇಂದ್ರ ಕುಮಾರ್ ಅವರು ಈ ಚಿತ್ರದ ನಾಯಕ ನಟರು. ಮತ್ತು ಈ ಚಿತ್ರ ಎಲ್ಲ ಟೀಮ್ಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಮ್ಮ ವೈನಿ ಮಹೇಂದ್ರ ಸರ್ ಬಂದಿದ್ದಾರೆ, ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಅವನ ಫ್ಯೂಚರ್ ಚೆನ್ನಾಗಿರಲಿ. ಈ ಚಿತ್ರದ ನಾಯಕರು ಮತ್ತು ಈ ಚಿತ್ರ ಎಲ್ಲ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಎರಡು ಮಾತಾಡ್ತೀನಿ. ಜೈ ಕರ್ನಾಟಕ. ಒಂದೇ ಒಂದು ನಿಮಿಷ. ಆಡಿಯೋ ಬರಬೇಕು, ಬರ್ತಾ ಇದೆ. ಓಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ದಿನ, ವಿಶೇಷವಾದ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಯಾಕೆಂದರೆ ಸತತವಾಗಿ
ಪ್ರಯತ್ನ ಮಾಡ್ತಾ ಹೇಗಾದ್ರೂ ಮಾಡಿ ಸಿನಿಮಾ ಮಾಡಲೇಬೇಕು, ಸಿನಿಮಾ ಗೆಲ್ಲಲೇಬೇಕು, ಅದು ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತ ಹೇಳಿ ಹಠ ತೊಟ್ಟು ಹಣ ತೊಟ್ಟು ಮಾಡಿದಂಥ ಶ್ರೀಯುತ ಶಿವ ಬರ್ರಿ ಬನ್ನಿ ಶಿವಪ್ರಸಾದ್ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಇರಲೇಬೇಕು ಅಂತ ಹೇಳಿ ನಾನು ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಈ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಯಾರು ಅಲ್ಲ ಇದ್ದ, ನನ್ನ ತಂಗಿ ಮಗ, ನನ್ನ ತಂಗಿ ಹೇಮ ಅಂತಿದ್ದು ಚಿಕ್ಕ ತಂಗಿ, ಬಹಳ ಪ್ರೀತಿಯ ತಂಗಿ ಅವರು. ನಮಗೆ ನಮ್ಮ ತಂದೆಗೆ ತಾಯಿಗೆ 8 ಜನ ಮಕ್ಕಳು. 8 ಜನ ಮಕ್ಕಳಲ್ಲಿ 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಭಾರತ ಮನೆ ದೊಡ್ಡವರು ಹೆಣ್ಮಕ್ಳಿಗೆ, ಇನ್ನೊಬ್ಬರು ನಮ್ಮ ಅಣ್ಣ ಇತ್ತು. ಕಿರಿ ತಂಗಿ ಹೇಮ ಅಂತ. ಆ ಹೇಮ ಅನ್ನೋಳು ನಮ್ಗೆಲ್ಲರಿಗೂ ಕೂಡ ನಮ್ಮ ಗೋವಿಂದರಾಜ ಭಾಳ ಪ್ರೀತಿಯ ತಂಗಿ. ಏನು ಗೊತ್ತಿಲ್ಲ, ಭಗವಂತ ಆ ಬೇಗ ಅವಳನ್ನ ಕರ್ಕೊಂಡ್ಬಿಟ್ಟ. ಇವನಿಗೆ ನಮ್ಮ ಸಂತೋಷ್ ಮೊದಲಿಂದನೂ ಕೂಡ ಏನಾರು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದಂಥ ಸಂತೋಷ್ ನಿಜವಾಗ್ಲೂ ಕೂಡ 4ನೇ ಚಿತ್ರದನ್ನೇ 4ನೇ ಚಿತ್ರ. ಜೊತೆಗೆ ಕೈ ಜೋಡಿಸ್ತವರು ನಮ್ಮ ಶ್ರೀಯುತ ಡಾಕ್ಟರ್ ಶಿವಪ್ಪನವರು. ಅವ್ರು ನಿಜವಾಗ್ಲೂ ಕೂಡ ಅವರು ಅವ್ರ ಮಗ ಬಾಲರಾಜ ವೀರೇನ್ ಕೇಶವ್ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ಅವನು ಕೂಡ ಏನಾದ್ರು ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿರಂತರ ಹೋರಾಟ ಮಾಡ್ಕೊಂಡಿದ್ದಾರೆ. ಅದು ಈ ಕೊನೆಗೆ ಇದು 4ನೇ ಚಿತ್ರ ಯುವ ಸರ್ಕಾರ. ಆ ಚಿತ್ರ ನಿರ್ದೇಶಕ ನನ್ನ ತಂಗಿ ಮಗ ಸಂತೋಷ್. ಅದನ್ನು ಕೂಡ ತುಂಬ ಕಷ್ಟಪಟ್ಟು ಮಾಡಿ ಬಂದಿದ್ದಾನೆ. ನಿಮಗೆಲ್ಲರಿಗೂ ಪ್ರೇಮ, ಎಲ್ಲರಿಗೂ ಹೆಚ್ಚಾಗಿ ನಿಮ್ಮ ವಿಶ್ವಾಸ, ಪ್ರೋತ್ಸಾಹ ಮುಖ್ಯ ನಮಗೆ. ಯಾಕೆಂದರೆ ನಾವು ನಿರ್ಮಾಪಕರಿದ್ದಾರಲ್ಲ, ಏನಾದ್ರು ಬಿಡದೆ ನನ್ನ ಮಗ ನಿಲ್ಲಿಸಲೇಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡು ಏನೇ ಖರ್ಚಾಗಲಿ, ಎಷ್ಟೇ ಲಾಸ್ ಆಗಲಿ, ನನಗೆ ನಾವು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಬಂದಂಥ ನಮ್ಮ ನಿರ್ಮಾಪಕರು ಯುವಕರು, ಅವ್ರ ಜೊತೆಗೆ ಅವ್ರ ಮಗ, ಕೊನೆಗೆ ಇದೆಲ್ಲ ಒಂದು ಕುಟುಂಬದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನನ್ನ ತಂಗಿ ಮಗ ಸಂತೋಷ್ ಇದನ್ನು ಕೂಡ ಬೇಕಾದಷ್ಟು ಶ್ರಮ ವಹಿಸಿದ್ದಾನೆ. ಈ ಶಿವಮೊಗ್ಗದ ತೀರ್ಥಹಳ್ಳಿ ಬಂದ ಹುಡುಗ. ಈಗ ನನ್ನ ತಂಗಿನೂ ಇಲ್ಲ, ನನ್ನ ತಂಗಿ ಗಂಡ ತಂದೆ ಶಿವಂದನೂ ಕೂಡ ಇಲ್ಲ. ಎಲ್ಲರೂ ಕಳ್ಕೊಂಡು ಏನು ಕಾಲ ಇದ್ದ ಸಮಯ ನಾವು ಅಂದಿರ್ತೀವಲ್ಲ, ಕಾಲ ತಕ್ಕ ಬಂದೇ ಬರ್ತೇವೆ, ಹೋಗುತ್ತೆ. ಹಾಗೆ ಇವತ್ತು ನಾನು ನನ್ನ ತಮ್ಮ ಗೋವಿಂದರಾಜ್ ನಾವು ಸೇರಿಕೊಂಡು ಇವತ್ತು ಶುಭ ಹಾರೈಸಬೇಕು, ಬರಲೇಬೇಕು ಅಂತ ಹೇಳಿದ್ರು. ಬಂದೇ ಬರ್ತೀವಿ, ಬರೀ ನಮ್ಮ ಸಿನಿಮಾ ಅಂತ ಹೇಳ್ಕೊಂಡು ಬಂದ್ರಿ. ಜೊತೆಗೆ ಈ ದಿವಸ ನಮ್ಮ ಮಾಜಿ ಅಧ್ಯಕ್ಷರು ರಾಮ್ ಹರೀಶ್ ಅವರು ಹಾಗೂ ಈ ವಚನ ಚಲನಚಿತ್ರ ಮಂಡಳಿಯ ಉಪಾಧ್ಯಕ್ಷ ಕಾರ್ಯದರ್ಶಿ ಗಣೇಶ್ ಬಂದಿದ್ದಾರೆ. ಜೊತೆಗೆ ಮೇಡಮ್ ಮಾಧುರಿ, ಅಶ್ವಿನಿ ಗೌಡ, ಸುಧೀರ್ ಚಿತ್ರ ತಂಡ, ಕಲಾವಿದ ತಂಡ, ತಮಿಳು ಆರ್ಟಿಸ್ಟ್ ವೈಸಮ್ಯಾನ್ ಅವರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ನೋಡಿ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಸಂತೋಷ ಏನಪ್ಪ ಅಂದರೆ ಒಂದು ಆಸೆ, ಏನಾದ್ರು ಮಾಡಲೇಬೇಕು, ಸಾಧನೆ ಮಾಡಲೇಬೇಕು, ಚಿತ್ರರಂಗದಲ್ಲಿ ಏನಾದ್ರು ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಳೆದೊಟ್ಟು ಬಂದ. ಅದಕ್ಕೆ ತಕ್ಕನಾಗಿ ನಮ್ಮ ಶಿವಪ್ಪನವರು ಸಾಥ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಾವತ್ತೂ ಕೂಡ ಮಕ್ಕಳಿಗೆ ಮೊದಲ ಥರ ಆಗೋದಿಲ್ಲ. ಇವು ಯಾವುದು ಕೂಡ ಭಾಳ ಕಷ್ಟಪಡಬೇಕು. ಅದು ಆ ಕಾಲದಲ್ಲಿ ನಾವು 70 ಲಕ್ಷ 80 ಲಕ್ಷ 1 ಕೋಟಿ ಉಳಿಸಿ ನಾವು ಮಾಡ್ಬಿಡ್ತಿದ್ವಿ. ಈಗ ಮಾಡೋಕ್ಕಾಗಲ್ಲ ಇವಾಗ, ನಿಮಗೆಲ್ಲ ಗೊತ್ತಿದೆ. ಇವಾಗ ಅಂಥದ್ರಲ್ಲಿ ನಿರ್ಮಾಪಕರು ನಮ್ಮ ಶಿವಪ್ಪನವರು ಭಾಳ ಸಾಥ್ ಕೊಟ್ಟಿದ್ದಾರೆ. ಅದು ತಕ್ಕನಾಗಿ ನಮ್ಮ ಸಂತೋಷ್ ತುಂಬ ಕಷ್ಟಪಟ್ಟಿದ್ದಾರೆ, ಮಾಡಿದ್ದಾರೆ. ನೀವೆಲ್ಲ ನೋಡಿ, ನಾವು ಟೀಸರ್ ನೋಡ್ರಿ. ಟೀಸರ್ ನೋಡಿದಾಗ ಸ್ವಲ್ಪ ಏನೋ ಒಂದು ಒಪಿನಿಯನ್ ಗಿಟ್ಟಿನ ಕಾಣ್ತದೆ ನಮಗೆ. ಯುವ ನಟ ಆತನ ಕೂಡ ಚೆನ್ನಾಗಿ ಮಾಡಿದ್ದಾನೆ. ಖುಷಿ ಆಗುತ್ತೆ. ಈ ನಿಮ್ಮ ಬಿಡುಗಡೆ ಆಗಬೇಕು, ಒಳ್ಳೆದಾಗಬೇಕು. ನಿಮ್ಗಳೆಲ್ಲರ ಪ್ರೋತ್ಸಾಹ
ಹಾಗಾದ್ರೆ ನಿಮ್ಮಗಳ ಆಶೀರ್ವಾದ ಮುಖ್ಯ ನಮಗೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಈ ಸಂದರ್ಭ ಬಂದು ಟೀಸರ್ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಹಾಗೂ ಇಲ್ಲಿ ಬಂದ ಎಲ್ಲ ಕಲಾವಿದರಿಗೆ ಎಲ್ಲರೂ ಕೂಡ ಸರ್ ಕೀರ್ತಿರಾಜ್ ಬನ್ನಿ, ಕೀರ್ತಿರಾಜ್ ಅವರೇ ಬನ್ನಿ. ಯಾಕೆ ನೀವು ಏನಪ್ಪ ನೀವು ಮಗ ಧರ್ಮ ಬನ್ನಿ ನೀವೆಲ್ಲ ಏನಪ್ಪ ನೀವೆಲ್ಲ ಬರ್ಬೇಕು. ಎಲ್ಲರೂ ಒಳ್ಳೆಯದಾಗಬೇಕು. ಬನ್ನಿ ನೋಡಿ ಎಲ್ಲ ಸೇರ್ಕೊಂಡ್ರು ಆನಂದ ಕೂಡಿದರೆ ಕೂಡಿ ಬಾಳಿದ ಸ್ವರ್ಗ ತುಂಬ ಬಿಡ್ತೀವಲ್ಲ ಕೂಡ್ಕೋಬೇಕು. ಕೂಡ್ಕೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ ಒಳ್ಳೆಯದಾಗುತ್ತೆ. ಎಲ್ಲ ಅಂದರೆ ಇವತ್ತು ಚಿತ್ರಕ್ಕೂ ಎಲ್ಲ ಬಹುತೇಕ ಎಲ್ಲ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ವಿ. ಇಬ್ಬರಿಗೂ ಒಳ್ಳೆಯದಾಗಲಿ, ನಿಮ್ಮ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ. ಚಿತ್ರ ಈಗ ಸರ್ ಏನಂತ ಪ್ರತಿಯೊಂದು ಏನಿದೆ ಹೇಳಿ ಖಂಡಿತ ನಿಮ್ಮ ಜೊತೆ ನಾನು ಇಟ್ಕೊಂಡಿದ್ದೆ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾಗೆ ಮೈಕ್ನ ಗಣೇಶ್ ಅವರಿಗೆ ಪಾಸ್ ಮಾಡಬೇಕಾಗಿ ವಿನಂತಿ. ಮಧುವಂತಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ಲೀಸ್ ಕಮ್. ಎಲ್ರಿಗೂ ನಮಸ್ಕಾರ. ಯುವ ಸರ್ಕಾರ ಕನ್ನಡ, ತಮಿಳು ಮತ್ತು ಹಿಂದಿನಲ್ಲಿ ರಾಬಿನ್ಹುಡ್ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತ ಡಾಕ್ಟ್ರು IAS ಆಫೀಸರ್ ಅವರು, ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಹಾಗೂ ಅವ್ರ ಮಗ ವೀರನ್ ಅವ್ರಿಗೂ ಶುಭಾಶಯಗಳನ್ನು ಕೋರ್ತಾ, ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ಅವ್ರಿಗೂ ಒಳ್ಳೆಯದಾಗಬೇಕು. ಈ ಚಿತ್ರ ಯಶಸ್ವಿಗೊಳಿಸಿ ಅವ್ರು ಒಳ್ಳೆಯ ಕೀರ್ತಿ ಬರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನೋಡಿಗಳು ಚಿತ್ರತಂಡಕ್ಕೆ ಬನ್ನಿ ಸ್ವಂತ ಸೆಂಟ್ರ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ಎಲ್ಲ ನನ್ನ ಸ್ನೇಹಿತರೆ ಮಾಡಿರೋದು, ಧರ್ಮ ಅವರು, ಜಾನ್ವಿ ಅವರು, ವೀರನ್ನು ಎಲ್ಲರೂ. ಹಾಗಾಗಿ ಈ ಟೀಸರ್ಗೆ ಬಂದೆ. ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ. ನಿಮ್ಮ ಶ್ರಮ ಕಾಣಿಸ್ತಿದೆ ಸಿನಿಮಾದಲ್ಲಿ. ಲೊಕೇಶನ್ ಒಂದೆಲ್ಲ ನೋಡ್ತಿದ್ರೆ ಒಳ್ಳೇದಾಗಲಿ ಸರ್ ಎಂಟೈರ್ ಟೀಮ್. ತುಂಬಾ ಖುಷಿ, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂತಹ ಒಂದು ರತ್ನ, ಒಂದು ಸ್ನೇಹ ಅಂತಂದರೆ ಅದು ಜಾನ್ವಿ. ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ. ಈ ಸ್ನೇಹ, ನಮ್ಮ ಪ್ರೀತಿ, ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ. ಬರೀ ಮನುಷ್ಯ ಅಂತಂದಾಗ ಬರೀ ಅವರು ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ. 112, 113 ದಿನದ ನಮ್ಮ ಪ್ರಯಾಣ, ಬಿಗ್ ಬಾಸ್ ಪ್ರಯಾಣ. ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನು, ಯಾಕೆಂದರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮಲ್ಲೂ ಛಲ ಇದೆ, ನಿಮ್ಮಲ್ಲೂ ಹಠ ಇದೆ, ನಿಮಗೆ ಗೊತ್ತಿಲ್ಲಿರುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿರೋದು ನನ್ನ ಫ್ರೆಂಡು ಜಾನ್ವಿ. ಸೊ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು. ಹಾಗಾಗಿ ಇವತ್ತು ಅವರ ಸುಂದರವಾದಂಥ ಕ್ಷಣ, ಸುಂದರವಾದಂಥ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ. ನಂಗೆ ತುಂಬಾ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು. ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರು. ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮ್ಮ ಕನ್ನಡ ಸಿನಿಮಾಗಳು, ಕನ್ನಡ ಕಲಾವಿದರು, ತಂತ್ರಜ್ಞರು ಬೆಳಿಬೇಕು. ಸೊ ಅದೆಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ. ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಹಿರಿಯರು, ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ. ಈ ಸಿನಿಮಾ ಮೇಲೆ ತಮ್ಮೆಲ್ಲರ ಪ್ರೀತಿ ಇರಲಿ, ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೀಗೆ ದಯವಿಟ್ಟು ಕ್ಷಮಿಸಬೇಕು, ಸ್ವಲ್ಪ ಬರೋದು ಲೇಟ್ ಆಗಿದ್ದರಿಂದ. ಯಾಕಂದ್ರೆ ನನ್ನ ಜೀವನದಲ್ಲಿ, ಚಿತ್ರರಂಗದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನಾನು ಲೇಟಾಗಿ ಬಂದಿರೋದು ನನಗೆ ಜ್ಞಾಪಕ ಇಲ್ಲ. ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲ ಗಣ್ಯರಿಗೂ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. ಹಾಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಸಿನಿಮಾದ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್, ಸಂತು ಅಂತ ಕರಿತೀನಿ ನಾನು ಪ್ರೀತಿಯಿಂದ. ಅವರಂತರ ಯಾರು Okay, I found this on the web for eCinema. ಅವ್ರು ಸ್ವಲ್ಪ ಇದರ ಆಲೋಚನೆ ಇರುತ್ತೆ, ದೃಷ್ಟಿ ಪರಿಹಾರ ಅಂತ ಹೇಳ್ತಾರೆ ನನಗೆ. ಹಾಗೆ ಅವರು ಒಂದು ಪಿಕ್ಚರ್ ಮಾಡಿದೆ ಹೀರೋಯಿನ್ ಒಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ, ಒಂದು ಪಿಕ್ಚರ್ ಮಾಡಿದೆ ಹೀರೋಯಿನ್ ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ. ಬಟ್ ನಾನಂತೂ ಅವ್ರ ಪಿಕ್ಚರ್ನಲ್ಲಿ ಇರಲೇಬೇಕು. ನಾನು ಇರಲೇ ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ. ಏನು ಪಾತ್ರ ಅಂತ ಕೇಳ್ತೀನಿ ಅಷ್ಟೇ. ಒಳ್ಳೆಯವನ ಕೆಟ್ಟವನ
ಯಾರಿಗೆ ತಂದೆ ಇಲ್ಲ, ಯಾರು ಹೀರೋಯಿನ್ ತಂದೆನ. ಈ ಚಿತ್ರದಲ್ಲಿ ಜಾನ್, ಪ್ರೀತಿಯಿಂದ ಜಾನ್ ಅಂತ ಕರಿತೀನಿ. ಅವರು ಬಿಗ್ ಬಾಸ್ ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಅವರು ಕಾಂಬಿನೇಷನಲ್ಲಿ ಚಿತ್ರೀಕರಣ ಆಗಿತ್ತು. ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ. ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ, ನಾಯಕನಾಗಿ ನಟಿಸ್ತಿರೋ ಶಿವಪ್ಪ ಅವರ ವೀರೇನ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ. ಒಂಥರ ಸಡನ್ನಾಗಿ ಬಾಲಿವುಡ್ ನಮ್ಕ ಬರುತ್ತೆ. ಅದು ಒಳ್ಳೆಯದಾಗಲಿ, ಅವ್ರಿಗೊಂದು ಒಳ್ಳೆಯ ಓಪನಿಂಗ್ ಸಿಗಲಿ, ಈ ಚಿತ್ರದಿಂದ ಅವ್ರಿಗೆ ಹೆಸರು ಮಾಡಲಿ. ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಜಾನಕಿ ಹೀರೋಯಿನ್ಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಅಂತೇಳಿ. ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋರು ಇದ್ರೇ ನಾವೆಲ್ಲ. ಅವ್ರ ಪಿಕ್ಚರ್ ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನನ್ನು ಯೋಚನೆ ಮಾಡಿದ್ರು ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅಂತೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ. ಅದರಿಂದ ಮಿನಿಮಮ್ ಈ ಕಾಲದಲ್ಲಿ ಒಂದು 100 ಕುಟುಂಬಗಳಿಗೆ ಊಟದ ದಾರಿ ಆಗ್ತದೆ. ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಮ್ಮ ಭಗವಂತನಲ್ಲಿ ಬೇಡೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗಾಗಲಿ, ಆ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ. ಯಾಕೆಂದರೆ ನಾನೊಂದು ಪಿಕ್ಚರ್ನಲ್ಲಿ ಮಾಡ್ತೇನೆ, ನಾಳೆ ಅವ್ರ ಪಿಕ್ಚರ್ನಲ್ಲಿ ನಾನು ಇಲ್ಲದೇ ಇರ್ಬೋದು. ಆದರೆ ನನ್ನಂಥ ಕಲಾವಿದರು, ತಂತ್ರಜ್ಞರು, ಕೆಲಸ ಮಾಡೋರು, ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಅನ್ನದಾತರಾಗ್ತಾರೆ. ಅದಕ್ಕೆ ಅಪ್ಪಾಜಿಯವರು ರಾಜ್ಕುಮಾರ್ ನಾವು ಯಾವಾಗಲೂ ಹೇಳ್ತಾ ಇದ್ರು, ಅನ್ನದಾತ ಸಂತೋಷವಾಗಿರಬೇಕು, ಅನ್ನದಾತ ಉಳಿಬೇಕು, ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು. ಅವ್ರು ಬಂದು ಕೈ ತಟ್ಟಿದ್ರೇ ನಾವು ಉಳಿಯೋದು ಅಂತ ಸದಾ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರದಲ್ಲಿ ಅಭಿನಯಿಸಿರುವ ಕಲಾವಿದರಿಗೆಲ್ಲ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ. ಹಾಗೂ ಬಹಳ ನಿಯತ್ತಿನ ನಾನು ನೋಡಿದಾಗೆ ಭಾಳ ಕಷ್ಟಪಡೋದು, ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮಾಡಿರೋ ಚಿತ್ರ ಯಾವುದನ್ನು ಯಾಕಪ್ಪ ಇದು ಇಷ್ಟು ಕೆಟ್ಟದಾಗಿದೆ ಅಂತ ಇಲ್ಲ, ಕಾರಣಾಂತರಗಳಿಂದ ನಾವು ಅಂದ್ಕೊಂಡಷ್ಟು ಯಶಸ್ಸು ಆ ಚಿತ್ರಗಳಿಗೆ ಸಿಕ್ಕಿಲ್ಲ. ಈ ಚಿತ್ರ ಅದಕ್ಕೆ ಸುಮಾರು ಜನ ಡೈರೆಕ್ಟರ್ಗಳೇ ನಮ್ಮ ಕನ್ನಡ ಚಿತ್ರರಂಗ ಇರ್ಬೋದು, ತಮಿಳು ಚಿತ್ರರಂಗ ಇರ್ಬೋದು, ಹಿಂದಿ ಇರ್ಬೋದು, ಬಾಲಿವುಡ್ ಸುಮಾರು ಜನ ಡೈರೆಕ್ಟರ್ಗಳು ಮೊದಲು ಮಾಡಿದ 2-3 ಪಿಕ್ಚರು ಅವ್ರಿಗೆಲ್ಲೂ ತೊಗೊಂಡೋಗಿರೋದು. ಅದು ಯಾವುದೋ ಒಂದು ಪಿಕ್ಚರ್ ಕೈ ಹಿಡಿದ್ಬಿಡುತ್ತೆ. ಅದಾದ್ಮೇಲೆ ಆ ಕೈ ಹಿಡಿದಾಗ ಹೆಸರು ಬಂದಾಗ ಅದನ್ನು ಉಳಿಸ್ಕೊಡೋದು ಅವ್ರಿಗೆ ಬಿಟ್ಟಿದ್ದು. ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅವ್ರು ಯಾವ ರೀತಿ ಫ್ಲಾಪ್ ಚಿತ್ರ ಆದಾಗ ಎಷ್ಟು ನಮ್ರತೆಯಿಂದ ಇದ್ದರೂ ಅಷ್ಟೇ ನಮ್ರತೆ ಅವ್ರಿಗೆ ಯಶಸ್ವಿ ಸಿಕ್ಕಿದಾಗಲೂ ನಾವು ನಡ್ಕೊಂಡೇ ನಿರ್ದೇಶನ ನಾನು ಆಕೆ ನೋಡಿದ್ದೀನಿ. 3 ಚಿತ್ರದಲ್ಲಿ ಮಾಡಿದ್ದೀನಿ, 3ನೇ ಚಿತ್ರ ಅವ್ರು ಮಾಡ್ತಾ ಇರೋದು. ಹಾಗೆ ಜನಗಳ ದೃಷ್ಟಿನಲ್ಲೂ ನಾನು ಸಂತೋಷ್ ಒಂದು ಒಳ್ಳೆ ಡೈರೆಕ್ಟರ್. ಹೇಗೆ ನಾವು ಇವತ್ತಿನ ದಿವಸ ನೆನೆಸ್ಕೊಳ್ತೀವೋ, ಪುಟ್ಟಣ್ಣ ಕಣಗಾಲ್ ಅವರು ಇರ್ಬೋದು, M.R. ವಿಠಲ್ ಅವರು ಇರ್ಬೋದು, ಸೋಮಶೇಖರ್ ಇರ್ಬೋದು, ವಿಜಯ ರೆಡ್ಡಿ ಅವರು ಇರ್ಬೋದು, ಈಗ ಯೋಗರಾಜ್ ಭಟ್ ಅವರು ಇರ್ಬೋದು, ಜೋಗಿ, ಪ್ರೇಮ್ ಇರ್ಬೋದು, ಉಪೇಂದ್ರ ಇರ್ಬೋದು, ಈ ರೀತಿ ಅವರು ಒಂದು ಒಳ್ಳೆ ನಿರ್ದೇಶಕನಾಗಿ ಈ ಚಿತ್ರದಿಂದ ಬರ್ತಾರೆ. ಎಲ್ರಿಗೂ ನಾನು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆ ಶಿವ ಎಲ್ರಿಗೂ ಆಶೀರ್ವಾದ ಮಾಡಲಿ, ಯಶಸ್ಸನ್ನು ಕೊಡಲಿ ಸಂತೋಷ್ಗೆ. ಹಾಗೆ ಹಣ ಹಾಕಿರೋ ಪ್ರೊಡ್ಯೂಸರ್ ಶಿವಪ್ಪ ಅವರಿಗೆ, ಆಮೇಲೆ ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ನನ್ನನ್ನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. All the respected people on stage, ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. And special greetings to the press and media and all the team of your Ravilood. You will have to excuse me because I cannot speak Kannada. I can understand but I cannot speak Kannada, so I will speak in English to make myself understood. Before I go to talk about Yuvan Ravilood, I want to tell you about my connection to Karnataka. My father side, we are all Mandya Mahingars. So my hometown and my Kula Devam is T. Narsipur, Gunja Narsimha. So half I am Karnataka, only the rest I am Tamil Nadu. And 2 of the top stars of the Indian screen are my relations. They are also from Karnataka. My direct cousin is a great legendary actress, Vaijayanthimala. She is my cousin. And the other person, through marriage, my wife's sister's husband is our superstar Rajinikanth. So I have a strong connection with Bengaluru. I'm very happy to be part of Santosh sir. I was in a wedding once enjoying my meal.
I suddenly got a phone from him saying, I want you to act in this movie. What I could see from his way he talked, everything was, he had what his title calls passion filmmaker. He has passion to make this film and a passion to make good film. If you see the film, you will see he's got very good control of the visuals, and with the Pakka action picture, he has got a very strong social message that he wants to convey to the audience. For that, you need to give him a big hand for doing a picture with a purpose, and I'm sure the press and media will support him. So I'm very happy to be part of it, and I have to thank him specially because in this particular picture, 3 generations of my family are involved in this picture. I am doing a major role as a negative role. You will see it in the movie. My daughter Madhuvanti is doing the role of an advocate in this picture, and my grandson has sung a song for the hero. So what else do I need? This is my family picture. Thank you, Santosh. And one more, also from my family in it, my Pradhana Shishya in my theatre group, Sureshwar. He has also done a very nice inspector role. So I think majority of artists in this picture are my family. Thank you so much, Santosh. It's a very nice picture, and after a long time, a special congrats to the music director. Today, modern songs, there's more sound rather than melody, more rhythm, beat, and other things, no melody. He has given pure melody in this, and I hope this gives a very good quick break for my grandson also as a singer. You hear the Tamil version, he has sung that song in the Tamil version. It's a wonderful evening to be here in Bangalore, a place which I have visited. All my relations are in Malleswaram. My cousins are all there. I used to come here in my holidays for school. Only thing is, in those days when I used to come to Malleswaram, even in summer we used to wear sweaters. Now we don't need them here. Climate has changed so much. But the film climate has also changed. Kannada film has gone by leaps and bounds. And my one big ambition has been fulfilled in this picture. I have acted in all the Indian languages. I have done about only 350 films in my career. So I have not acted in any Kannada movie. So when this comes out, I think my first presence for the Kannada audience, and next time probably I will speak Kannada myself. Thanks a lot. Thanks a lot to all the big people here and to the artists, and I wish you great success. This is not just a teaser. He's just teasing the audience to take it to the 100th day. Thanks a lot. All the seniors on the dais and all of you in the audience, namaskara, vanakkam, namaskar. This is a trilingual, so these are the only 3 things I can say confidently in these 3 languages, so I said it. But I must let you in on a secret. I have spoken the Tamil, Kannada and the Hindi dialogues for the 3 teasers that you just saw. So Santosh has made me speak Kannada also as far as this film is concerned. After 350 films for my father, this is his first Kannada film. After about 12 to 15 films, this is my first Kannada film also. We're very, very happy to be part of this amazing team effort. This is not a regular movie unit. This has become extended family to our family. Be it myself, my father, my partner Sureshwar, and as a mother, I feel extremely, extremely emotional and very proud because the Tamil song, the duet that you all saw, the Kannada duet that you all saw in the lyrical video, the Tamil song has been sung by my son Ritvik, and it is his first entry as a playback singer in the Indian film industry. So for us, it's a very proud moment as a family that he has sung that song. A big thank you to Santosh for that as a mother, and to Martin, who trusted my son's voice and gave him that song and one more song also. He's done 2 songs in this film. And we're very, very, very happy that literally the entire family has performed in different roles. I've done a lawyer's role, he's done a politician's role, he has done a cop's role. So it's like, you want a package of lawyer, cop and politician, you can contact our family. We're available to perform for all of you. So please do encourage this film in theatres. Please don't wait for it to release in OTT. Please go and watch this film in theatres because the message that this film brings out is very, very essential for today's youth. That is what Santosh has brought out in this film.
what is important for today's youth. And thank you very much, Santosh, for giving our entire family this lovely opportunity to be part of such an interesting project. Looking forward to more projects with you, and looking forward to the lyrical video that's going to release on Valentine's Day of the Tamil version of this song and the movie's teaser. Very, very interesting, and the way Santosh has put together the entire film. He has taken on, I've seen him on set. If there's nobody to sweep the floor, he'll take the broom and he'll go and sweep. That's how he operated. There was no airs about the fact that he was the director and that he's going to sit just behind the monitor and do things. He was there everywhere. So that is how Santosh operated. And to the wonderful heroines with whom I had a lovely time working with, both these amazing actresses. I'm sorry I didn't work with you, but I worked with the two of them. Both of them look so stunning, but you should see the kind of cop attitude they will show in the film. And to Viren, all the very best. You held a knife to my throat. And that shot came out very, very well. I remember how much time we took by the time we shot that particular sequence. But you've done a fabulous job. God bless you for many more wonderful roles and a great career. You have an amazing father who says he's done everything to keep you going. Not many people get that. We're all lucky people that way. So God bless you for a great career, and to this entire team, all the very best. Vande Mataram, Jai Hind. Thank you, madam. A villain in this movie, but he didn't give me even one shot with all these beautiful heroines. He made my daughter act with them. What is this? Very unfair. So at least part 2 make that happen. Thank you, sir. Dr. Shiva Paul Manandika. ಸರ್ ಸೆಂಟ್ರ್ ಬನ್ನಿ ಸರ್. ಸರ್ ಶಿವಪ್ಪ ಸರ್ ಸೆಂಟ್ರ್ ಬನ್ನಿ. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರೇ, ಅದ್ಭುತ ಕಲಾವಿದರೇ, ವೇದಿಕೆ ಮುಂದಿರ್ತಕ್ಕಂಥ ಮಿತ್ರರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನು ಅವ್ರ ಜೊತೆ ಕೊಟ್ಟಿದ್ದೇನೆ. ಅವರಿಗೆ ಶುಭ ಹಾರೈಸ್ತಿದ್ದೇನೆ. ಅವ್ರಿಗಿಂತ ಸ್ವಲ್ಪ ಹಿರಿಯನಾಗಿ ಅವರಿಗೆ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಅವ್ರ ಜೊತೆಗೆ ನಾನಿದ್ದೇನೆ. ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮಿಸ್ಟರ್ ಸಂತೋಷ್ ಕುಮಾರ್ ಅವರು ನನ್ನ ಆತ್ಮೀಯರು. ನಿಮಗೆಲ್ಲ ಗೊತ್ತಿರಬಹುದು, ಒಂದು ಸಿನಿಮಾ ಮಾಡೋ ಹಿಂದಿರ್ತಕ್ಕಂಥ ಕಷ್ಟ ಸುಖ ನಿಮಗೆಲ್ಲ ಗೊತ್ತಿರಬಹುದು. ಸುಖ ಅನ್ನೋಕ್ಕಿಂತ ಕಷ್ಟನೇ ಜಾಸ್ತಿ. ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು, ಕತೆ ತಯಾರು ಮಾಡೋದ್ರಿಂದ ಹಿಡಿದು, ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸೋದ್ರಿಂದ ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು, ಔಟ್ಪುಟ್ ಬರಬೇಕು. ನಿರ್ಮಾಪಕ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ. ಈಗಾಗಲೇ ಮೊನ್ನೆ ನಾವು ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತು ಮಾತಾಡ್ತಿದ್ವಿ. ಈ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಕಾಟ ಕೊಡ್ತಾರೆ ಸರ್. ಸಂತೋಷ್ ಅವ್ರಿಗೆ ಹೇಳಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ 1 ಗಂಟೆಗೆ ನನಗೆ ಕರೆಕ್ಷನ್ ಮಾಡಿದ ವರ್ಷನ್ಸ್ ಬೇಕು ಅಂತ ಕೇಳ್ತಾರೆ ಸರ್. ತುಂಬ ಕಾಟ ಕೊಡ್ತಾರೆ. ನಾನು ಹೆಂಡ್ತಿ ನನಗೆ ಬೈತಿದ್ದಾಳೆ ಸರ್, ದಯವಿಟ್ಟು ಹೇಳಿ ಅಂತ ಹೇಳಿ. ಕ್ಯಾಮ್ರಾಮನ್ ಅವ್ರದ್ದು ಅದೇ ಸಮಸ್ಯೆ ಸರ್. ರಾತ್ರಿ 2 ಗಂಟೆ ಅವರು ಕಾಲ್ ಮಾಡ್ತಾರೆ ಸರ್. ಇವರು ನನಗೆ ಆ ಫೋಟೋ ಬಂದಿಲ್ಲ, ಈ ಫೋಟೋ ಬಂದಿಲ್ಲ ಅಂತೇಳಿ ತುಂಬ ಕಾಟ ಕೊಡ್ತಾರೆ ಸರ್. ದಯವಿಟ್ಟು ಹೇಳಿ, ರಾತ್ರಿ ಯಾರು ನಮಗೆ ನಿಂತಿಂದ ನೆಮ್ಮದಿಯಿಂದ ಮಲಗ್ಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದ್ರು. ಇಲ್ಲಿ ನಾವು ಏನು ಕಾಣ್ತಿದ್ದೇವೆ ಅಂತಂದ್ರೆ, ಈ ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕರಾದ ಸಂತೋಷ್ ಕುಮಾರ್ಗೆ ಇರತಕ್ಕಂಥ ಕಾಳಜಿ, ಕಳಕಳಿ. ಈಗಾಗಲೇ ಅವರು 3 ಸಿನಿಮಾ ಮಾಡಿದ್ದಾರೆ. ಇದು ಅವರು 4ನೇ ಸಿನಿಮಾ. 3 ಸಿನಿಮಾ ತುಂಬಾ ಉತ್ತಮವಾಗಿ ಮಾಡಿದ್ದಾರೂ ಸಹ ಜನಸಾಮಾನ್ಯನ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಈ ಚಿತ್ರವನ್ನ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು 4 ಮಂದಿ ಹೊಗಳಬೇಕು, 4 ಮಂದಿಗೆ ಇದು ರೀಚ್ ಆಗಬೇಕು, ನನ್ನ ನಿರ್ದೇಶಕನ ಬಾಳಿನಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಾಥ್ ಕೊಡ್ತಾ ಇದ್ದೇನೆ. ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ. ಒಳ್ಳೆ ಟೈಟಲ್ ಇಟ್ಟಿದ್ದಾರೆ, ಯುವನ್ ರಾಬಿನ್ ಹುಡ್.
ಹಲೋ, ಕೇಳುತ್ತೆ ನನ್ನ ಧ್ವನಿ ಗಟ್ಟಿ. ಈ ಟೈಟಲ್ ಅನ್ನ ಸಾವಿರಾರು ಸರ್ತಿ ವಿಚಾರ ಮಾಡಿ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಸೌಂಡ್ ಮಾಡಿರ್ತಕ್ಕಂಥ ಟೈಟಲ್ ಇದು. ಇವನ್ ರಾಬಿನ್ಹುಡ್, ತಮ್ಮೆಲ್ಲರಿಗೂ ಗೊತ್ತಿರಬಹುದು ರಾಬಿನ್ಹುಡ್ ಯಾರು, ಅವರ ಇತಿಹಾಸ ಏನು ಮಾಡಿದ, ಏನು ಆಗ್ತಾ ಇದೆ, ಅವನು ಜನಸಾಮಾನ್ಯರ ಬಾಳಿನಲ್ಲಿ ಯಾಕೆ ಇನ್ನೂ ಹಚ್ಚ ಹಸಿರಾಗಿದ್ದಾರೆ, ಯುವಕರ ಬಾಳಿನಲ್ಲಿ ಯುವಕರಿಗಾಗಿ ಅವನು ಏನು ಮಾಡಿದ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತದೆ. ಸಿನಿಮಾ ಕಂಟೆಂಟ್ ಏನು ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಿಲ್ಲ, ಒಂದು ಸಸ್ಪೆನ್ಸ್ ಇಡ್ತೇವೆ. ಆದರೆ ಖಂಡಿತ ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಈ ಸಿನಿಮಾವನ್ನ ನೋಡಿದ ಮೇಲೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ, ಅವರೇ ಈ ಸಿನಿಮಾ ಗೆಲ್ಲಲಿಕ್ಕೆ ಸಾಧಕರಾಗ್ತಾರೆ. ನೀವು ಮಾಧ್ಯಮ ಮಿತ್ರರು, ನಿಮ್ಮ ರೋಲ್ ಇಲ್ಲಿ ತುಂಬಾ ದೊಡ್ಡದಿದೆ. ಒಳ್ಳೆಯ ಚಿತ್ರಗಳನ್ನ ಒಳ್ಳೆಯ ರೀತಿಯಿಂದ ಜನಕ್ಕೆ ಮುಟ್ಟುವಂತೆ ಮಾಡುವಲ್ಲಿ ನಿಮ್ಮ ಕೆಲಸ ತುಂಬಾ ದೊಡ್ಡದಿದೆ. ದಯವಿಟ್ಟು ಈ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಸಂತೋಷ್ ಕುಮಾರ್ ಅವರು, ಅವರಿಗೂ ಒಳ್ಳೆಯದಾಗಲಿ. ಚಿತ್ರ 100 ದಿವಸವನ್ನು ಆಚರಿಸಲಿ ಅಂತ ಹೇಳಿ ಸಂತೋಷ್ ಕುಮಾರ್ ಟೀಮ್ ಅವರಿಗೆ ಶುಭ ಹಾರೈಸ್ತೇನೆ. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಿಮಗೂ ಸಹ ಧನ್ಯವಾದ ಹೇಳ್ತೇನೆ. ಮತ್ತೊಮ್ಮೆ ಸಂತೋಷ್ ಕುಮಾರ್ ಅವರು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ಜೊತೆ ಇದ್ದಾರೆ ಸಿನಿ ತಂಡವನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ನಾಯಕ ನಟ ವೀರೇನ್ ಕೇಶವ್ ವೇದಿಕೆಗೆ ಬರಬೇಕು. ಜಾನ್ವಿ ಧರ್ಮ ಕೀರ್ತಿರಾಜ ವೇದಿಕೆಯಲ್ಲಿದ್ದಾರೆ. ಆಲ್ಫಿಯಾ, ಶ್ರುತಿ ದೇಶಪಾಂಡೆ. ಕಳಿಸಿ ಸರ್, ಕಳಿಸಿ. ನೀವು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಹಲವಾರು ವರ್ಷದಿಂದ ನನ್ನ ಜೊತೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ನಾಗೇಂದ್ರ ಸರ್ ಹಿರಿಯರು, ಗುರುಗಳಿದ್ದಂಗೆ. ನನ್ನ ಎಲ್ಲ ಸಿನಿಮಾ ದೇವರ ವರ್ಕ್ಗಳನ್ನ ಅವರೇ ಮಾಡಿಕೊಡೋದು. ನಾನು ಯಾವಾಗಲೂ ಅವ್ರ ಹತ್ರ ಬರೋದು ನಂದು ಕೆಲಸಗಳು ಆದಮೇಲೆ, ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಯಾವಾಗಲೂ ಬೈತಾ ಇರ್ತಾರೆ, ನೀವೇನು ಮುಹೂರ್ತದ ಹೇಳಲ್ಲ, ಏನು ಹೇಳಲ್ಲ, ಶೂಟಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತಲೂ ಹೇಳಲ್ಲ, ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾ ಇರ್ತಾರೆ. ಬಟ್ ಆದರೂ ಪರವಾಗಿಲ್ಲ. ನನಗೇನಂದರೆ ಸುಮ್ಮನೆ ಒಂದು ಪೂಜೆ ಮಾಡೋದು, ಬಿಲ್ಡಪ್ ತಗೊಳ್ಳೋದು ಆ ಥರ ಯಾವುದೂ ಇಲ್ಲ. ನನಗೆ ಕೆಲಸ ಮಾಡಬೇಕು, ಕೆಲಸ ಮಾತಾಡಬೇಕನ್ನೋದೇ ಉದ್ದೇಶ. ಸೊ ನಮ್ಮ ಸಿನಿಮಾ ಯುವ ಸರ್ಕಾರ ಕನ್ನಡದಲ್ಲಿ, ತಮಿಳಲ್ಲಿ ಯುವನ್ ರಾಬಿನ್ಹುಡ್, ಹಿಂದಿಲೂ ಯುವನ್ ರಾಬಿನ್ಹುಡ್ ಅಂತ. ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ. ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ. ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಯಿತು. ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಮೇಲ್ಕೋಟೆ, ನಾವು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ. ಸೊ ಈ ಸಿನಿಮಾ 3 ಭಾಷೆಯಲ್ಲಿ ನಾವು ಮಾಡಿದ್ದೀವಿ, ಕನ್ನಡ, ಹಿಂದಿ ಮತ್ತು ತಮಿಳು. ಸೊ ಅದೇ ಥರ ಆರ್ಟಿಸ್ಟ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು. ಸೊ ಯಾಕಂದರೆ ಒಂದು 3 ಭಾಷೆಯಿಂದ ಸಿನಿಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಎಲ್ಲ ಸ್ಟೇಟಿಂದ, ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ, ಈ ಸಿನಿಮಾ ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂಥ ಒಂದು ಎಮೋಷನಲ್ ಬಿಟ್. ತಾಯಿ ಮಗನ್ನ ಒಂದು ಗಾಂಧಿ ಥರ ಬೆಳೆಸ್ತಾರೆ. ಆದರೆ ಅವನು ಬೆಳೀತಾ ಬೆಳೀತಾ ರಾಬಿನ್ಹುಡ್ ಆಗ್ತಾನೆ. ಇದೊಂದು 1 ಲೈನ್ ಸ್ಟೋರಿ. ಆದರೆ ಇವನು ಯಾಕೆ ರಾಬಿನ್ಹುಡ್ ಆಗ್ತಾನೆ ಅಂತ ಈ ಸ್ಟೋರಿ ಇರೋದು. ಸೊ ಈ ಕಥೆಯ ಸಾರಾಂಶ. ಎಲ್ಲರೂ ಒಳ್ಳೆಯವರಾಗಬೇಕಂತಲೇ ಬೆಳೆಸ್ತಾರೆ, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಆದರೆ ಒಬ್ಬ ಮಗ ಅದನ್ನು ಯಾವ ರೀತಿ ತಗೊಂತಾನೆ, ಅದನ್ನ ಯಾವ ರೀತಿ ಅವನು ಬೆಳಿತಾನೆ, ಹೇಗೆ ಆಗ್ತಾನೆ ಅನ್ನೋದೇ ಕತೆ. ಸೊ ಈ ಸಿನಿಮಾದಲ್ಲಿ ರಾಬಿನ್ಹುಡ್ ಅನ್ನೋ ಒಂದು ಪರ್ಸನಾಲಿಟಿ ಬಗ್ಗೆ ಮಾಡಿದ್ವಿ. ರಾಬಿನ್ಹುಡ್ ಬಗ್ಗೆ ಕೇಳಿರ್ಬೋದು ನೀವು. ಅವನು ತುಂಬಾ ಬಡವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದ. ಬಟ್ ಅವನ್ನ ದೊರಡಕೋರ ತರಾನೇ ತೋರಿಸ್ತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ನಾವು ಒಂಥರ ಯೂತ್ ಐಕಾನ್ ತರ ತೋರಿಸಿದ್ವಿ. ಸೊ ಒಳ್ಳೊಳ್ಳೆ ಮೆಸೇಜಸ್ ಇನ್ಸ್ಪೈರ್ ಮಾಡುತ್ತೆ ಯೂತ್ಸಿಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಕತೆ, ಎಲ್ಲ ಚೆನ್ನಾಗಿ ಮಾಡಿದೀವಿ. ಸೊ ಅದನ್ನ ನಾನು ಸಿನಿಮಾ ಮುಖಾಂತರನೇ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಹೇಳ್ಬೋದು ನಾವು ಡಿಫ್ರೆಂಟ್ ಆಗಿ ಮಾಡಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ ಅಂತ. ಅದ್ರ ಬದಲು ನೀವು ಅದನ್ನ ನೋಡಿ ಹೇಳಬೇಕು, ಯಾವ ತರ ಬಂದಿದೆ, ಏನಾಗಿದೆ, ಏನ್ ಕತೆ ಇದೆ. ಸೊ ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ.
ಓವರ್ ಆಲ್ ಈ ಸಿನಿಮಾ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಈ ಸಿನಿಮಾಕ್ಕೆ. ನಂದಿದ್ದು 4ನೇ ಸಿನಿಮಾ, ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ಎಲ್ಲ ಕಲಾವಿದರು ಅವ್ರವ್ರ ರೋಲ್ಸ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಿಮ್ಗೆ ಏನಾದ್ರು ಕೇಳಬೇಕಂತಂದ್ರೆ ಕೇಳ್ಬೋದು ನನಗೆ. ಇಲ್ಲ 3 ಲ್ಯಾಂಗ್ವೇಜಲ್ಲಿ ಆಗಿದೆ ಸರ್. ಇಲ್ಲ ಡೈರೆಕ್ಟ್ ಶೂಟ್ ಆಗಿದೆ ಸರ್. ಕನ್ನಡ, ತಮಿಳ್, ಹಿಂದಿ 3 ಲ್ಯಾಂಗ್ವೇಜ್. ಹೌದು. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಹಾಂ ಸರ್, ನಾವೀಗ ಫಸ್ಟ್ ಕಾಪಿ ಏಪ್ರಿಲಲ್ಲಿ ರೆಡಿ ಆಗುತ್ತೆ. ಪ್ರಾಬ್ಲಿ ಜೂನಿಗೆ ನಾವು ಬರ್ತೀವಿ ಸರ್. ಮೇ ಎಂಡ್ ಇಲ್ಲ ಜೂನ್. ಸೈಮಲ್ಟೇನಿಯಸ್ಲಿ ಸರ್, ಆಲ್ 3 ಲ್ಯಾಂಗ್ವೇಜ್. ಸೊ ಅದಕ್ಕೋಸ್ಕರ ನಾವು ಆರ್ಟಿಸ್ಟ್ಗಳನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಚೂಸ್ ಮಾಡಿದ್ವಿ. ಹಾಂ ಸರ್, ಹಿಂದಿ ಆಲ್ಫಿಯಾ ಅಂತ ಇದ್ದಾರೆ, ಅವ್ರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವರು 2 ಮೂವಿ ಮಾಡಿದ್ದಾರೆ ಆಲ್ರೆಡಿ ಹಿಂದಿಲಿ. ಆಮೇಲೆ ಶ್ರುತಿ ದೇಶಪಾಂಡೆ ಅಂತ, ಅವರು OTT ಸಿನಿಮಾಸ್ ಎಲ್ಲ ಮಾಡಿದ್ದಾರೆ. ಸೊ ಅವರಿದ್ದಾರೆ. ಮತ್ತೆ ತಮಿಳಲ್ಲಿ ವೈಜಿ ಸರ್ ಇದ್ದಾರೆ, ಮಧುವಂತಿ ಮೇಡಮ್ ಇದ್ದಾರೆ. ಆಮೇಲೆ ಕನ್ನಡದಲ್ಲಿ ವೀರನ್ ಕೇಶವ್ ಮತ್ತೆ ಧರ್ಮಕೀರ್ತಿರಾಜು, ಜಾನ್ವಿ ಇದ್ದಾರೆ. ಇವಾಗ ತಮಿಳ್ ಅಂತ ನಾವು ನೇಟಿವಿಟಿ ಅಂತ ಹೋದಾಗ ತಮಿಳ್ ಆರ್ಟಿಸ್ಟ್ ಬೇಕಾಗುತ್ತೆ. ಸೊ ಆ ಪಾತ್ರ ಬಂದು ಒಂದು ಪೊಲಿಟಿಷಿಯನ್ ಪಾತ್ರ. ಸೊ ಸಮಾಜದಲ್ಲಿ ರಾಜಕಾರಣಿಗಳು ಯಾವ್ಯಾವ ಥರ ಯೂತ್ಸ್ನ ಯುಟಿಲೈಸ್ ಮಾಡ್ಕೊತಾರೆ, ಯಾವ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಆಗುತ್ತೆ ಅದನ್ನೆಲ್ಲ ತೋರಿಸಿದ್ವಿ ನಾವು. ಸೊ ಆ ಪಾತ್ರಕ್ಕೆ ಅವರೇ ಸೂಟಬಲ್ ಅಂತ ಅವ್ರನ್ನ ನಾವು ತಗೊಂಡಿದ್ವಿ ಸರ್. ವೈಜಿ ಸರ್ ಅವ್ರದ್ದು ತುಂಬ ಒಳ್ಳೆಯ ರೋಲ್, ತುಂಬ ಅಂದರೆ ಒಂದು 25% 30% ಇದ್ದಾರೆ ಅವ್ರ ಮೂವಿ. ಸೊ ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡುವಂಥ ರೋಲ್. ಏನು ಸರ್? ಇಲ್ಲ, ತಮಿಳ್ ಮಾತ್ರ ಅವ್ರು ಮಾಡಿದ್ರು ಸರ್. ಹೌದು, ವಿಲನ್ ಪೊಲಿಟಿಷಿಯನ್ ಪಾತ್ರ. ಮಾಡೋಣ ಸರ್. ಇನ್ನ ಫಸ್ಟ್ ಡೆಬ್ಯೂ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ಎಲ್ಲ ಬೇರೆ ಬೇರೆ ರೋಲ್ಸ್ಗಳು ಬರುತ್ತೆ, ಮಾಡೋಣ ಅವಾಗ. ಬಟ್ ಕತೆಗೆ ಏನಿದೆ ಅದನ್ನ ಖಂಡಿತ ನಾನು ಸ್ಯಾಟಿಸ್ಫೈ ಮಾಡ್ತೀನಿ ಸರ್. ಸೆಕೆಂಡ್, ನನಗೆ ಸ್ಕ್ರಿಪ್ಟೇ ತುಂಬ ಇಂಪಾರ್ಟೆಂಟು. ನನ್ಗೆ ಯಾವತ್ತೂ ಅಷ್ಟು ಸ್ಕ್ರಿಪ್ಟ್ ಆಗ್ತೀನಿ ನಾನು ಯಾರ ಹತ್ರನೂ ಹೋಗಲ್ಲ. ಫಸ್ಟು ಒಂದು 6 months ನಾನು ಸ್ಕ್ರಿಪ್ಟಲ್ಲಿ ಕೂತ್ಕೊತೀನಿ. ಸ್ಕ್ರಿಪ್ಟ್ ಬಿಗಿಯಾಗಿ ಎಲ್ಲ ಚೆನ್ನಾಗಿ ಆದಮೇಲೆ ನಾನು ಖಂಡಿತ ಹೊರಗಡೆ ಬರ್ತೀನಿ. ಆಮೇಲೆ ನನ್ನ ಜೊತೆಗೆ ಸಾಥ್ ಕೊಡು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮಾರ್ಟಿನ್ ಕ್ಲೆಮೆಂಟ್ ಅಂತ, ಅವ್ರು ಚೆನ್ನೈ ಅವರು. ಸೊ ಆಲ್ರೆಡಿ ಒಂದು 70-80 ಸಾಂಗ್ ಮಾಡಿದ್ದಾರೆ ಅವರು, ಚೆನ್ನೈ ಅವರು. ಬಟ್ ಕನ್ನಡನೂ ಬರುತ್ತೆ ಅವ್ರಿಗೆ. ಸೊ ಅವರು ನನಗೊಂದು ಒಳ್ಳೆ ಸಾಥ್ ಕೊಟ್ಟರು. ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಸಿನಿಮಾಗೆ. ಸೊ ಎಲ್ಲ ಸೇರಿ ಒಂದು ಚೆನ್ನಾಗಿ ಬಂದಿದೆ. ಮತ್ತು ಮ್ಯಾಥ್ಯೂ ರಾಜನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಕತೆಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಿ, ನಾನು ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ ಎಲ್ಲ ಡಿಸ್ಕಷನ್ ಮಾಡಿ ನಾವು ಮುಂದಕ್ಕೆ ಹೋಗಿದ್ದೀವಿ ಪಿಕ್ಚರೈಸೇಷನ್. ಹೌದು ಸರ್, ಹೌದು ಸರ್. ಪ್ರತಿಯೊಬ್ಬ ಮನುಷ್ಯನು ರಾಬಿನ್ ಹುಡ್. ಅಂದರೆ ಒಂದು ಅಸಹಾಯಕರಿಗೆ ಒಂದು ಸಹಾಯ ಮಾಡೋದೇ ರಾಬಿನ್ ಹುಡ್ ವ್ಯಕ್ತಿತ್ವ. ಹಾಂ, ಹೌದು ಸರ್, ಮೆಸೇಜಸ್ ಇದೆ. ನೋ ನಾಟ್ ಜಸ್ಟ್ ದಟ್. ಇನ್ನು ಬೇರೆ ಬೇರೆ ಸೀಕ್ವೆನ್ಸಸ್ ಇದೆ. ಆಕ್ಚುಲಿ ಅವರು ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆ ಇಂಟೆನ್ಷನ್ ಇಂದ ಮಾಡ್ತಿರ್ತಾರೆ. ಅದಕ್ಕೆ ಒಂದು ದರೋಡೆಕೋರ ಆಗಲ್ಲ. ಅಮ್ಮ ಆಕ್ಚುಲಿ ಅದ್ರ ಒಂದು ಲೈನ್ ಹೇಳ್ತೀನಿ. ತಾಯಿ ಮಗನ್ನ ಗಾಂಧಿ ತರ ಬೆಳೆಸ್ತಾರೆ. ತಾಯಿ ಮಗಂಗೆ ಹೇಳ್ತಾರೆ, ನಿಮ್ಮಪ್ಪನೂ ಗಾಂಧಿ ತರನೇ ಇದ್ರು, ಅದಕ್ಕೆ ನೀನು ಗಾಂಧಿ ಅಂತ ಹೆಸರಿಟ್ಟಿದ್ದೀನಿ ಅಂತ. ಬಟ್ ಅವಳು ಸುಳ್ಳು ಹೇಳಿರ್ತಾಳೆ. ಅವ್ರ ಅಪ್ಪ ಬಂದು ಒಬ್ಬ ದರೋಡೆಕೋರ ಮಗ ಇವನು. ಸೊ ಆದ್ರೆ ಅವನಿಗೆ ಗೊತ್ತಾಗತ್ತೆ ಅಮ್ಮ ಸುಳ್ಳು ಹೇಳಿದ್ರು ಅಂತ. ಅವಾಗ ಅಮ್ಮಂಗೆ ಕೇಳ್ತಾನೆ, ನೀನ್ ಯಾಕಮ್ಮ ನನಗೆ ಈ ತರ ಗಾಂಧಿ ತರ ಬೆಳೆಸ್ತೆ, ನನಗೆ ಯಾಕೆ ಗಾಂಧಿ ಅಂತ ಹೆಸರಿಟ್ಟೆ, ನನಗೆಲ್ಲರೂ ಆಡ್ಕೊಂತಾರೆ, ಬೇಳ್ತಾರೆ, ಇದು ಮಾಡ್ತಾರೆ, ಆದ್ರೂ ನನಗೆ ಯಾಕೆ ಈ ತರ ಬೆಳೆಸ್ತಿದ್ಯಾ? ಅವಾಗ ಅವ್ರು ಹೇಳ್ತಾರೆ, ಗಾಂಧಿ ವ್ಯಕ್ತಿತ್ವ ತುಂಬಾ ದೊಡ್ಡ ವ್ಯಕ್ತಿತ್ವ. ಸ್ವಾತಂತ್ರ್ಯ ಬಂದಿದ್ದೆ ಗಾಂಧಿ ಅವರಿಂದ. ಎಷ್ಟೋ ಜನ ಹೋರಾಡಿದ್ರು, ಬಟ್ ಆದ್ರೆ ಎಲ್ಲರ ಜೊತೆ ನೆಗೋಷಿಯೇಟ್ ಮಾಡಿ ಒಂದು ನಾನ್ ವೈಲೆನ್ಸ್ ಇಂದ ಸಮಾಜಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರೋದೇ ಗಾಂಧೀಜಿಯವರು. ಅವ್ರ ಹೆಸರು ಬಗ್ಗೆ ಯಾರು ಏನ್ ಮಾತಾಡಿದ್ರು ಪರವಾಗಿಲ್ಲ, ನಿನಗೆ ನಾನು ಇದೇನೇ ಹೆಸರಿಡ್ಬೇಕು, ನೀನು ಇದೇ ತರ ಇರ್ಬೇಕು ಅಂತಾನೆ ನಾನು ಬೆಳೆಸ್ತೆ ಅಂತ ಹೇಳ್ತಾರೆ. ಅವಾಗ ಹೀರೋ ಹೇಳ್ತಾನೆ, ಓಕೆ ಅಮ್ಮ, ನೀನು ಇಟ್ಟಿರೋದು ಓಕೆ, ನೀನು ಬೆಳೆಸಿರೋದು ಓಕೆ, ಬಟ್ ಈ ಕಲಿಯುಗದಲ್ಲಿ ನಾನು ಗಾಂಧಿ ತರ ಇರಕ್ ಆಗಲ್ಲ. ಆದ್ರೂ ನಾನು ನಮ್ಮ ತಂದೆ ಸಮಾಜ ಕೊಂದ್ರೂ
ನಾನು ನಮ್ಮ ತಂದೆ ಥರ ಆಗದೇನೆ ನಾನು ಜನಗಳಿಗೆ ಹೆಲ್ಪ್ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದಾರಿ ಹಿಡಿತಾನೆ ತಾಯಿ ಆಶೀರ್ವಾದದಲ್ಲಿ. ಅದಾದ್ಮೇಲೆ ಅವನು ಆ ದಾರಿಗೆ ಹೋದಾಗ, ರಾಬಿನ್ಹುಡ್ ಆಗಿ ದಾರಿಲಿ ಹೋದಾಗ ತುಂಬಾ ಅಡಚಣೆಗಳು ಬರುತ್ತೆ. ಪೊಲಿಟಿಷಿಯನ್ಸ್ ಮತ್ತೆ ಗವರ್ಮೆಂಟು, ಪೊಲೀಸು, ಎವ್ರಿಬಡಿ ಇಸ್ ಬಿಹೈಂಡ್ ಹಿಮ್ ಬಿಕಾಸ್ ಹಿ ಈಸ್ ಡೂಯಿಂಗ್ ವರ್ಕ್ಸ್ ಯಾವ ಗವರ್ಮೆಂಟು ಮಾಡ್ತಾ ಇಲ್ಲ, ಯಾವ ಲಾನು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ ಅಂತ ಒಳ್ಳೊಳ್ಳೆ ಕೆಲಸಗಳು ಅವ್ನು ಮಾಡ್ತಾನೆ. ಸೊ ಅವಾಗ ಅವನ್ನ ಜನಗಳು ರಾಬಿನ್ಹುಡ್ ಮಾಡ್ತಾರೆ. ಅವ್ನು ಸ್ಟಿಲ್ ಗಾಂಧಿನೇ. ಮೇಡಮ್ ಬಂದು ಅಡ್ವೊಕೇಟ್ ರೋಲ್ ಮಾಡಿದ್ದಾರೆ, ಮಧುವಂತಿ ಮೇಡಮ್. ಅವ್ರು ಬಂದು ಅಡ್ವೊಕೇಟ್ ಆಗಿ ಬಂದಾಗ್ಲೂ ಅಷ್ಟೇ ಎಷ್ಟೋ ಜನ ಕ್ವಶನ್ ಮಾಡ್ತಾರೆ, ನೀವ್ ಯಾಕೆ ಮೇಡಮ್ ಈ ದರೋಡೆಕೋರ ಪರವಾಗಿ ನೀವು ನಿಂತ್ಕೊಂಡು ವಾದ ಮಾಡ್ತೀರಾ ಅಂತ. ಅವಾಗ ಅವರು ಹೇಳ್ತಾರೆ, ನಾನು ಬಂದಿರೋದು ರಾಬಿನ್ಹುಡ್ಗೋಸ್ಕರ ಅಲ್ಲ, ನಾನು ಬಂದಿರೋದು ಒಬ್ಬ ಗಾಂಧಿ ಅಂತ ಹೆಸರಿಟ್ಟಿದ್ದಾರೆ ಒಂದು ತಾಯಿ, ಆ ಗಾಂಧಿ ಅನ್ನೋ ಹೆಸರಿಗೆ ಕಪ್ಚುಕ್ಕಿ ಬರಬಾರ್ದು ಅಂತ ನಾನು ಅವನ ಜೊತೆ ವಾದ ಮಾಡಕ್ ಬಂದಿರೋದು ಅಂತ ಈ ಟೀಸರ್ ಅಲ್ಲಿ ನೀವು ನೋಡ್ತೀರಾ. ಸೊ ಅದನ್ನ ಹೇಳ್ತಾರೆ ಅವರು. ಸೊ ಆಕ್ಚುಲಿ ಟೀಸರ್ ಬೇಸಿಕಲಿ ಇಟ್ಸ್ ನಾಟ್ ಜಸ್ಟ್ ಟು ಬಿಲ್ಡ್ ಅಪ್ ಅವರು ಏನೋ ಬ್ಲೋ ಮಾಡ್ಬೇಕಂತ ನಾನು ಅನ್ಕೊಂಡಿಲ್ಲ. ಟೀಸರ್ ಇಸ್ ಬೇಸಿಕಲಿ ನಾವು ಆಡಿಯನ್ಸಿಗೆ ಸರ್ ಹೇಳ್ದಂಗೆ ಒಂದು ಟೀಸ್ ಮಾಡ್ತಾ ಇದ್ದೀವಿ, ನೋಡಿ ಈ ತರ ಇದೆ ನಮ್ಮ ಕತೆ, ಈ ತರ ಒಂದು ಫಸ್ಟ್ ಲುಕ್ ಇದೆ, ಈ ತರ ಒಂದು ಇದೆ ಕತೆನ ನಾವು ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಿದೀವಿ ಈ ಟೀಸರ್ ಅಲ್ಲಿ. ಇನ್ನು ಮುಂದೆ ನೆಕ್ಸ್ಟ್ ಆಡಿಯೋ, ಮ್ಯೂಸಿಕ್ ಆಗಿರ್ಬೋದು, 5 ಹಾಡಿದೆ ಈ ಸಿನಿಮಾದಲ್ಲಿ, 4 ಫೈಟ್ ಇದೆ, ಆಮೇಲೆ ಎಕ್ಸ್ಟ್ರಾರ್ಡಿನರಿ ಚೇಸಿಂಗ್ ಸೀಕ್ವೆನ್ಸಸ್ ಇದೆ, ರಾಬರಿ ಸೀಕ್ವೆನ್ಸಸ್ ಇದೆ, ತುಂಬಾ ಇನ್ಸ್ಪೈರ್ ಮಾಡುವಂತ ಸೀನ್ ಸೀಕ್ವೆನ್ಸಸ್ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಪ್ರತಿಯೊಂದೂ ನಾವು ನೀಟಾಗಿ ಪ್ಲಾನ್ ಮಾಡಿದೀವಿ. ಸೊ ಇನ್ನೂ ಹಲವಾರು ಕೆಲವು CG ವರ್ಕ್ಗಳು, VFX ವರ್ಕ್ಗಳು ತುಂಬಾ ಇದೆ, ಅದನ್ನೆಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀವಿ. ಸೊ ಎಲ್ರಿಗೂ ನಿಜವಾಗ್ಲೂ ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಅಂತ ಅನ್ಸುತ್ತೆ ಈ ಸಿನಿಮಾ ನೀವು ನೋಡ್ಬೇಕಾದ್ರೆ. ಇದು ಬರೀ ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದೊಂದು ಸೀನ್ಗಳು ಆಲ್ಮೋಸ್ಟ್ ಒಂದು 10 or 15 ಸೀನ್ಸ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ ಪ್ರತಿಯೊಬ್ಬರಿಗೂ. ಸೊ ಅದಕ್ಕೆ ನಾವು ಹೇಳಿದ್ವಿ ಇದು ತುಂಬಾ ಇನ್ಸ್ಪೈರ್ ಮಾಡುವಂತ ಒಂದು ಸಿನಿಮಾ. ಆಗಿ ಮಾಡ್ತಾ ಇದ್ದೀನಿ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ತರ ಇದೆ. ಒಂದು ನಗಟ್ಟಾಗಿ ರಾ ಆಗಿದೆ ಕ್ಯಾರೆಕ್ಟರ್. ಈ ಸಿನಿಮಾ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸಿನಿಮಾ ಅನ್ನೋದು ಬರೀ ಸಿನಿಮಾ ಅಲ್ಲ, ಒಂದು ಹಠ ಛಲ ಇಟ್ಕೊಂಡು ಮಾಡಿದ್ದಾರೆ. ಈ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಡೈರೆಕ್ಟರ್ ಸರ್, ಸಂತೋಷ್ ಸರೇ ಕಾರಣ. ಒಂದು ತುಂಬಾ ಛಲ, ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದ್ರು ಅವರೇ ಖುದ್ದಾಗಿ ಅವರೇ ಈ ತರ ಮಾಡಬಾರ್ದು ಆ ತರ. ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲಾರನ್ನೂ ಮ್ಯಾನೇಜ್ ಮಾಡಿ ತುಂಬಾ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿನಿಮಾದಲ್ಲಿ. ಅಷ್ಟೆಲ್ಲ ರಿಸ್ಕ್ ತಗೊಂಡು ಮುಂದೆ ನಿಂತು ಮಾಡಿದ್ದಾರೆ. ಸಿನಿಮಾ ಆದಷ್ಟು ಬೇಗ ಏಪ್ರಿಲ್ ಅಥವಾ ಮೇಗೆಲ್ಲ ಬರೋ ಪ್ಲಾನ್ ಅಲ್ಲಿ ಇದೀವಿ. ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ. ಹಾಂ ಸರ್, ನಾನೊಂದು ಸೀಕ್ವೆನ್ಸ್ ಅಲ್ಲಿ ಇದನ್ನ ತಗೊಂಡಿದ್ದೆ. ಥ್ಯಾಂಕ್ ಯು. Namaskara, Bengaluru. Hello everyone. I am Shruti Deshpande. I am an actress from Mumbai. And I am actually very happy to be here in Bangalore. My life is very connected to Bangalore. I learned this line in Kannada for that. It's Illi Eriku Tumba Santosha. I don't know if I said that right, but I really mean it. My journey started here because I used to be a corporate girl 7 years back. And recently I performed in Ram Shankara. I'm a theatre artist and I've done some work with Amazon, OTT and even Bollywood films. My friend is here, Aditya, and he's seen me work in Deloitte, and I told him that when I was quitting, I told him that I want to become an actress, and now he's here watching me perform theatre, doing film here with Santosh sir. So talking about the film, I'm really happy that it's happening here in Bangalore, this teaser launch and the release for the video and the song. He's a brilliant director. He's been through a lot. Every filmmaker goes through so much. It is an intense journey, but he does it with a smile on his face and he treats us like his family. The co-actors are brilliant. Alfia, Viren, we all have become friends. Met ma'am at the set. I haven't got the chance to work with everyone yet. Of course, Martin sir has done great music for the film. And Madhuvanti ma'am is a woman with experience and grace. So we are blessed to have this cast and this sort of a set. Even Chandru sir, when he's on set, everything is lively. And Anshu was a great choreographer. You must have seen the song. It's called the Dhaba song. The character that I'm playing is Inspector Bhargavi. She's glamorous when she enters, but she stays powerful through the film. When Sir gave me the narration, I was very excited because sometimes women have characters that are multi-dimensional, or you see like a transition in them. They start soft or glamorous, but they turn out to be something else.
and that's what I got. I got to be this glamorous woman who walks in with a song, but later she manages to attract the hero, arrest him, reveal that she's an undercover agent, and the rest you will have to see in the film, of course. But it's a very, very powerful role. So thank you for this, sir, because I'm really happy that in this cinema I'm getting to do a role like this. So it means a lot. Heartfelt gratitude to all the press that's present here, and you're covering this, to everyone who's present, who's on stage, our producers, everyone. I don't think a film is a one-man show. I think it takes a whole family, a whole army to make a film, make it successful, and I'm just very privileged to be a part of this. Thank you so much. Thank you. Thank you, sir. I'm Alfia Sheikh from Mumbai. First of all, I'm very excited for my own movie because sir has made me an action queen in it. And thank you so much, Santosh sir, for trusted me and my all family, actually, not team. I'm so sorry, because they are very amazing persons and they helped me a lot. Ma'am, Madhu ma'am, thank you very much, because I remember that day you teach me like a teacher what you have to do. So I remember that, and sir for the language, because see, I don't know how to speak Tamil. So thank you so much, sir. And yeah, I'm very excited for my movie also. And thank you, sir. Thank you so much. All the best for everyone. And we are not just a team, we are family. And I'm very, very, very happy part of this movie. Thank you. My apologies, I have to leave because I've heard in Bangalore to reach the airport. It's a task, so my flight is there. Thank you so much. I will have to take your leave. My apologies, I have to leave midway. But thank you so much, sir. Bye to everyone. Thank you so much, Shruti. And respected people in the dais and the hall. For me also, Kannada, not even small coming, so I'll try whatever the English, with little English. In three of us, my guru, Vasim sir and Malvanti and me, for me this is the third Kannada movie, because as a child actor, I done 2 movies in Kannada. One movie name I have in memory, another one I don't have. Which one in my memory is called Shakti, which is done by Mr. Prabhakarji and Sharad Babuji. I've acted as a junior Sharad Babu. So this is a re-entry after almost 25-30 years. So in this, I played a cop role. I never know I could be a cop. Commissioner, that too. High promotion, direct promotion. I'm your Yeah. staff. So how I teach her Tamil little bit. She taught me a little bit Hindi also in the sets, and it was very fun working with this team. At the same time, what he actually wanted from the actors, he very, very intelligently brought out from every one of us. So in all segments, in all areas of this movie, what he wanted will definitely come out in the screen, and definitely audience will appreciate it. And I pray the God to take this movie to the great level, and all of us to go to the next great level. Thank you for the opportunity. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಹಾಗೂ ಮಿತ್ರರಿಗೆ ನಮಸ್ಕಾರಗಳು, ಹಾಗೂ ವೇದಿಕೆ ಮುಂದೆ ಇರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು, ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಮೊದಲನೇದಾಗಿ ದಯವಿಟ್ಟು ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಯುವನ್ ಸರ್ಕಾರ್, ಯುವನ್ ರಾಬಿನ್ಹುಡ್ ಬಗ್ಗೆ ಹೇಳಬೇಕಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಸಂತೋಷ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾನೊಂದು ಸಿನಿಮಾ 2-3 years ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ಇವಾಗಲೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಂದು ಕಂಪ್ಲೀಟ್ ಒಂದು ಪ್ಯಾಷನೆಟ್ ಪರ್ಸನ್, ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದು ಒಂದು ದೊಡ್ಡ ಹೆಸರು ಇದ್ರು, ಅದನ್ನು ಎಲ್ಲೋ ಒಂದು ಕಡೆ ಯೂಸ್ ಮಾಡಿದೆ. ಇಲ್ಲ, ನಾನೊಂದು ಪ್ರೂವ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಸೊ ಎಲ್ಲ ಒಳ್ಳೆಯದಾಗಲಿ ಅವರಿಗೆ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನಲ್ಲಿ ನಮಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು, ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲೋ ಒಂದು ಕಡೆ
ಒಂದು ಹೀರೋಗೆ ಪ್ಯಾರಲಲ್ ಆಗಿ ಒಂದು ಕ್ಲೈಮ್ಯಾಕ್ಸಲ್ಲಿ ನಂದು ಮತ್ತು ವೀರೇನ್ ಅವರ ಒಂದು ಕಾಂಬಿನೇಷನಲ್ಲಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಹಿ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಚೆನ್ನಾಗಿ ಮಾಡೋಣ ಧರ್ಮ, ಮೇಕಿಂಗ್ ವೈಸು ಈ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದೇ ನಿಟ್ಟಿನಲ್ಲಿ ವೀರೇನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ಥಿಂಕ್ ಒಂದು 2 to 3 days ಶೂಟ್ ಮಾಡಿದ್ವಿ. ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವ್ರ ಕಾಲಿಗೆ ಕೈಯೆಲ್ಲ ಒಂದು ರೋಪ್ ಹಾಕಿ ಶೂಟ್ ಮಾಡೋಂಥ ಒಂದು ಸೀಕ್ವೆನ್ಸ್ ಇತ್ತು. ಸೊ ಅದರಲ್ಲಿ ಭಾಳ ಡೆಡಿಕೇಟೆಡ್ ಆಗಿ ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಕಾಣ್ತಾ ಇತ್ತು, ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕರೇ ದುಡ್ಡು ಹಾಕ್ತಾರೆ, ತಂದೆಯವರು ದುಡ್ಡು ಹಾಕ್ತಾರೆ, ಆರಾಮಾಗಿರ್ಬೋದು. ಬಟ್ ಈ ವಾಸ್ ಲೈಕ್ ಇಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಚೆನ್ನಾಗಿ ಮಾಡಬೇಕಂತಲೇ ಬಂದು ಈ ಸಿನಿಮಾನ ಮಾಡ್ತಿದ್ದು ನಾನು ನೋಡಿದೆ. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಅಷ್ಟೇ. ಹಾಗೂ ಅಲ್ಫಿ ಅವರು ಅವ್ರ ಜೊತೆನೂ ಒಂದು ಕಾಂಬಿನೇಷನ್ ಸೀನ್ ಇತ್ತು. ಐ ವಾಸ್ ಹ್ಯಾಪಿ ಟು ವರ್ಕ್ ವಿತ್ ಹರ್. ಆ್ಯಂಡ್ ವೈಟಿ ಮೆಮರಿನ್ ಸರ್, ಐ ಥಿಂಕ್ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು. ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು ಬಿಕಾಸ್ ಬರೀ ಚಿಕ್ಕ ವಯಸ್ಸಲ್ಲಿ ನಾವು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ವಿ. ಸೊ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ತಮಿಳಲ್ಲಿ ಒಂದು ದೊಡ್ಡ ಹೆಸರು. ಸೊ ಐ ವಾಸ್ ಲೈಕ್ ಯಾವ ಥರ ಇರುತ್ತೆ ಅಂತ. ಬಟ್ ಇ ವಾಸ್ ವೆರಿ ಕೋಆಪರೇಟಿವ್, ಇಸ್ ವೆರಿ ಎಂಕರೇಜಿಂಗ್. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ನಮ್ಮ ತಂದೆಯವರು ಇದ್ದಾರೆ ಈ ಸಿನಿಮಾನಲ್ಲಿ, ಬಟ್ ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ, ಅವರು ಜಾನ್ವಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದ್ದು. ಆ್ಯಂಡ್ ಜಾನ್ವಿ ಅವರು ಐ ಥಿಂಕ್ ಈ ಸಾಂಗ್ ಇಟ್ಸ್ ಕಮ್ ಔಟ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಜಾನ್ವಿ ಅವ್ರನ್ನ ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ಪರಿಚಯ ಇದ್ದರು, ಒಂದು ಶೋ ಮಾಡಿದ್ರ ಜೊತೆಗೆ. ಸೊ ಅವರು ಅಷ್ಟೇ ಆಗ್ಲಿಂದ ಇನ್ನು ನೋಡ್ಕೊಂಡು ಬಂದಿದ್ದೀನಿ. ಒಂದು ಪಾಸಿಟಿವ್ ಆ್ಯಂಡ್ ವೆರಿ ಹಂಬಲ್ ಆ್ಯಂಡ್ ನೈಸ್ ಹ್ಯೂಮನ್ ಬೀಯಿಂಗ್. ಏನೋ ಒಂದು ಅಚೀವ್ ಮಾಡಬೇಕಂತ ತುಂಬ ಇದು ಮಾಡಿದೆ. ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್, ಎಲ್ಲ ಒಳ್ಳೇದಾಗಲಿ. ಟೀಸರ್ ಅನ್ನ ಲಾಂಚ್ ಮಾಡಿದ್ರು, ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗ್ ನ ಕೂಡ ಲಾಂಚ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸಾಂಗ್ ಅಂದ್ರೆ ನನ್ನ ಮತ್ತೆ ವೀರೇನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನೆಲ್ ಅಲ್ಲಿ ಅದನ್ನ ನೀವು ನೋಡಿ ಅದನ್ನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಅಂದ್ರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆಕ್ಟ್ ಮಾಡೋರು ಕೂಡ ಸಿಗ್ಬೋದು, ಬಟ್ ಇಂಟರ್ವ್ಯೂಸ್ ಅಲ್ಲಿ ನಿಮ್ಮ ಮಾತು, ಪರ್ಸನಾಲಿಟಿ ನನ್ಗೆ ಅದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ, ಅದನ್ನ ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. ಅದನ್ನ ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ದೆ ನಾನು ಅಲ್ಲಿ ಇನ್ಸ್ಪೈರ್ ಆದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತೀನಿ. ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೆ ಪುಟ್ಟಣ ಗಣಗಾಲ್ ಸರ್ ಇರ್ಬೋದು, ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು, ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ. ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತಿರ್ಬೋದು, ಡಿಸಿಪ್ಲಿನ್ ನಮಗೆ ತುಂಬಾ ಕಲಿಸಿದೆ. ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ 4 ಗಂಟೆ ಅಂದ್ರೆ 4 ಗಂಟೆ ಕರೆಕ್ಟ್ ಆಗಿರ್ಬೇಕು, 1 ನಿಮಿಷ ಆಚೆ ಈಚೆ ಆದ್ರೂ ನಮ್ಗೆ ಭಯ ಆಗ್ತಾ ಇತ್ತು. ಸೊ ಇವತ್ತು 3 o'clock ಬನ್ನಿ ಅಂದ್ರೆ ನಾನು 2:45 ಕೆಳಗಡೆ ಬಂದ್ಬಿಟ್ಟಿದ್ದೆ. ಅಂದ್ರೆ ಆ ಡಿಸಿಪ್ಲಿನ್ ಬೇಕು ನನಗೆ. ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಅನ್ಕೊಳ್ತಾ ಇದ್ದೆ. ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನ್ ಪುಣ್ಯ ಮಾಡಿದ್ದೀನಿ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಅವರ ಆಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು ತುಂಬಾ ಡೌನ್ ಟು ಅರ್ತ್ ಇದ್ದಾರೆ, ಅವರು ಬೆಳೀತಾರೆ ಅಂತ. ಅಷ್ಟೆಲ್ಲ ದಿಗ್ಗಜರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ. ಆ ಸೆಟ್ ಅಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು, ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ. ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಾನಷ್ಟು ಜೋರಾಗಿರೋದು ಕಾರಣನೂ ಅವರು ಕೀರ್ತಿರಾಜ್ ಸರ್. ಧರ್ಮ ತರ ನೀನ್ ತುಂಬಾ ಒಳ್ಳೆಯೊಳಾಗಿರ್ಬೇಡ, ಜೋರಾಗಿರೋ ಅಂತ ಹೇಳಿದ್ರು, ಅದಕ್ಕೆ ಅಷ್ಟು ಜೋರಾಗಿದ್ದೆ. ಸೊ ವೀರೇನ್ ಅವರು ಕೂಡ ತುಂಬಾ ಡೆಡಿಕೇಟೆಡ್ ಆಕ್ಟರ್. ಅವ್ರ ಜೊತೆಗೆ ವರ್ಕ್ ಮಾಡಿದ್ರು ಕೂಡ ನಂಗೆ ತುಂಬಾ ಖುಷಿ ಆಯ್ತು. ಜೊತೆಗೆ ಶಿವಪ್ಪ ಸರ್ ತುಂಬಾ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ. ಆ ಡಿಸಿಪ್ಲಿನ್ ಸರ್ ಅಲ್ಲೂ ಇದೆ, ಮಗನಲ್ಲೂ ಇದೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. 2 ಬ್ಯೂಟಿಫುಲ್ ಹೀರೋಯಿನ್ಸ್ ನಾನು ಇವತ್ತೇ ಭೇಟಿ ಆಗಿದ್ದು, ಅವ್ರ ಸಾಂಗ್ ಎಲ್ಲ ನೋಡಿದ್ದೆ, ಇವತ್ತು ಮೀಟ್ ಆಗಿ ಖುಷಿ ಆಯ್ತು. ಜೊತೆಗೆ
ಎಲ್ಲ ಎಂಟೈರ್ ಟೀಮ್ನ ನಾನು ಇವತ್ತೇ ಮೀಟ್ ಆಗೋಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೂಡ ತುಂಬಾನೇ ಫೇಮಸ್ ಆರ್ಟಿಸ್ಟ್, ಹಿರಿಯ ನಟರು ಎಲ್ಲರನ್ನ ನೋಡಿ ಬಹಳ ಖುಷಿ ಆಯಿತು. ಜೊತೆಗೆ ನನ್ನ ಸಾಂಗ್ನ ಮಾಡಿದ್ದು ಮಾರ್ಟಿನ್ ಅವರು. ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್. ಯಾರೇ ನನ್ನ ಕ್ಲೋಸ್ ಸರ್ಕಲ್ಗೆ ತೋರಿಸಿದಾಗ್ಲೂ ಮ್ಯೂಸಿಕ್ಗೆ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ. ಈವನ್ ಶಿವಣ್ಣ ಸರ್ ಕೂಡ ನಮ್ಮ ಸಾಂಗ್ನ ನೋಡಿ ತುಂಬಾ ಇಷ್ಟಪಟ್ಟರು ಮಾರ್ಟಿನ್ ಅವರ ಮ್ಯೂಸಿಕ್ಕಿಗೆ. ಸೊ ನನಗೆ ಗೊತ್ತಿರೋ ಲ್ಯಾಂಗ್ವೇಜ್ ತಮಿಳ್ ಕನ್ನಡ ಎರಡು ಒಂದೇ ಗೊತ್ತು ನನಗೆ. ಟು ಥ್ಯಾಂಕ್ ಸಂತೋಷ್ ಸರ್. ಅವರು ಡೈರೆಕ್ಟರ್ ಮಾತ್ರ ಅಲ್ಲ, ನನಗೆ ಒಂದು ಎಲ್ಡರ್ ಬ್ರದರ್ ಥರ. ನನಗೆ ಒಂದು 8 ವರ್ಷ ಫ್ರೆಂಡ್ಶಿಪ್ ಇದೆ. ಐ ಥಿಂಕ್ 2019 ಅಲ್ವಾ, ಕೋವಿಡ್ ಟೈಮಲ್ಲಿ ಐ ಮೆಟ್ ಇಮ್ ಇನ್ ಮೈಸೂರು ಕ್ಯಾಂಪಸ್ ಕ್ರಾಂತಿಗೆ. ಸೊ ಡಯಾದಲ್ಲಿ ಇರೋರು ಎಲ್ಲರೂ ನನಗೆ ಗೊತ್ತಿರೋರು. ಧರ್ಮಾಜಿನು ಮತ್ತು ಕೀರ್ತಿರಾಜ್ ಸರ್ ಮಾತ್ರ. ಐ ಥಿಂಕ್ ಲಾಸ್ಟ್ ಮೂವಿಯಲ್ಲಿ ನಿಮ್ದು ಪ್ರೋಗ್ರಾಮರ್ ಆಗಿ ವರ್ಕ್ ಮಾಡಿರುವಾಗ ನೋಡಿರ್ಬೋದು. ಎಸ್ ಸರ್, ಐ ಆಮ್ ಬಿಗ್ ಫ್ಯಾನ್ ಫಾರ್ ಯುವರ್ ಬ್ಲೇಸರ್ ಒಂದು ಸೀಕ್ವೆನ್ಸ್ಗೆ. ಸೊ ವೆನ್ ಐ ಮೆಟ್ ಸರ್ನ ಮೈಸೂರಲ್ಲಿ ಇಂಟ್ರಡ್ಯೂಸ್ ಆದೆ, ಈ ಥರ ಐ ಆಮ್ ಎನ್ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಮಾತು ಕೊಟ್ಟರಂಗೆ ನನಗೆ ಉಳಿಸ್ಕೊಟ್ರು. ಇವತ್ತು ಈ ಡಯಾಸಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಸಂತೋಷ್ ಸರ್. ಆ್ಯಂಡ್ ಎಷ್ಟೊಂದು ಜನ ಬಂದಿದ್ರು, ಲೈಕ್ ಸಿನಿಮಾ ಮಾಡೋಣ ಅಂತ ಎಷ್ಟೊಂದು ಸಾಂಗ್ಸ್ ಕೊಟ್ಟಿದ್ದೆ. ಎಂಡ್ ಒಂದು ಸಿನಿಮಾನೂ ಮಾಡಿಲ್ಲ. ಒಂದು 60s ಫಿಲಮ್ಸ್ಗೆ ನಾನು ಪ್ರೋಗ್ರಾಮರಾಗಿ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ರೆಹಮಾನ್ ಸರ್ ಸ್ಟುಡಿಯೋದಲ್ಲಿ ಒಂದು 7 months ವರ್ಕ್ ಮಾಡಿದ್ದೆ. ನಾನು ಹಾಗೇನೆ ಅವರು ಪರಿಚಯ ಆಗಿದ್ರು. ಲೈಕ್ ಒಂದು ಸಾಂಗ್ ರೆಕಾರ್ಡ್ ಮಾಡೋಣ, ಐ ಥಿಂಕ್ ಪ್ರೀವಿಯಸ್ ಸಾಂಗ್ ಮೂವಿದಲ್ವಾ, ಒಂದು ರೀ ರೆಕಾರ್ಡಿಂಗ್ ಮಾಡೋಣ ರೆಹಮಾನ್ ಸರ್ ಸ್ಟುಡಿಯೋದಲ್ಲಿ ಪ್ಲ್ಯಾನ್ ಮಾಡೋಣ ಅಂತ. ಸೊ ಹಂಗೆ ನಾನು ಕ್ಲೋಸ್ ಆಗಿದ್ದೆ ಅವ್ರ ಹತ್ರ. ಸೊ ಇವತ್ತು ಈ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇವ್ರು ನನಗೆ ಟೈಟಲ್ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಅಬೌಟ್ ಮೈ ಪ್ರೀವಿಯಸ್ ಮೂವೀಸ್. ಯಾವುದೂ ಅಷ್ಟು ಬಂದಿಲ್ಲ, ಬಂದಿದ್ರೇನು OTTs ಬಂತು, ಎಲ್ಲೆಲ್ಲೋ ಸಣ್ಣ ಪುಟ್ಟ ಬಂದಿತ್ತು. ಐ ವಿಶ್ ದಟ್ ದಿಸ್ ಕನ್ನಡ ಮೂವಿ ಯುವ ಸರ್ಕಾರ್ ಇಸ್ ಮೈ ಡೆಬ್ಯೂ ಮೂವಿ. ಸೊ ಐ ಥ್ಯಾಂಕ್ಸ್ ಸಂತೋಷ್ ಸರ್ ಈ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ?